I welcome you all for today's class for BA third semester and BCom third semester OEC subject rural economics. Grameen Arthashastra ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸ್ ಸ್ವಾಗತ. So today you are going to learn from unit 1 chapter 3 alphabet B. ಘಟಕ 1 ಅಧ್ಯಾಯ 3 alphabet B ದಲ್ಲಿ ಬರ್ತಕ್ಕಂಥದ್ದು ಕಂಟೆಂಟ್ ರೈಟ್ ಡೌನ್. ಗ್ರಾಮೀಣ ಬಡತನಕ್ಕೆ ಕಾರಣಗಳು, causes of rural poverty. So here what are the factors which explain that poverty of the rural area or poverty of the rural people. ಸೊ ಗ್ರಾಮೀಣ ಬಡತನಕ್ಕೆ ಯಾವ ರೀತಿಯ ಸಂಗತಿಗಳು ಕಾರಣ ಇದಾವೆ ಅನ್ನುವುದನ್ನು ಈ ಒಂದು ಭಾಗದಲ್ಲಿ ನೀವು ತಿಳ್ಕೊಳ್ತೇವೆ. ಸೊ ಇಯರ್ ದ ಫಸ್ಟ್ ಒನ್ ಈಸ್ ಲೋ ಪ್ರೊಡಕ್ಟಿವಿಟಿ, ಕಡಿಮೆ ಉತ್ಪಾದಕತೆ ಅಂತ ಹೇಳ್ಬೋದು. ಸೊ ಈಗ ನೋಡ್ತೀವಿ, ಸೊ ಸ್ಟಿಲ್ ವಿ ಕ್ಯಾನ್ ಸಿ ಇಂಡಿಯನ್ ಅಗ್ರಿಕಲ್ಚರ್ ರಿಮೇನ್ ಲ್ಯಾಗಿಂಗ್ ಬಿಹೈಂಡ್ ಇನ್ ಟರ್ಮ್ಸ್ ಆಫ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಆ್ಯಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ದಟ್ ವಿಲ್ ಲೀಡ್ ದಟ್ ಲೋ ಇನ್ಕಮ್. ಓಕೆ, ಸೊ ಈಗ ಭಾರತ ದೇಶದಲ್ಲಿಯ ಒಂದು ಕೃಷಿ ಏನಾಗ್ತಿದೆ, ಕಡಿಮೆ ಮಟ್ಟದಲ್ಲಿದೆ. ಈಗಲೂ ಸಹ ನೋಡ್ತಾ ಇದ್ದೀವಿ, ಕೆಳ ಹಂತದಲ್ಲಿ ಇರತಕ್ಕಂತಹ ಅನೇಕ ಈ ಒಂದು ವ್ಯಾಪ್ತಿಯ ಪ್ರದೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಬೇಸಾಯ ಅತ್ಯಂತ ಕೆಳಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಸೊ ಕೆಳಮಟ್ಟದ ಬೇಸಾಯ ಅದು ಕಡಿಮೆ ಒಂದು ಆದಾಯವನ್ನು ತಂದು ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಕಡಿಮೆ ಆದಾಯ, ಕಡಿಮೆ ಉತ್ಪಾದಕತೆ ಇರುವುದರಿಂದ ನಮ್ಮ ದೇಶದ ಒಂದು ಗ್ರಾಮೀಣ ಬಡತನಕ್ಕೆ ಇದು ಮುಖ್ಯವಾದ ಕಾರಣ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ರ್ಯಾಪಿಡ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್, ರಭಸಗತಿಯ ಜನಸಂಖ್ಯಾ ಹೆಚ್ಚಳ. ಸೊ ಇಯರ್ ರ್ಯಾಪಿಡ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಅಂದರೆ ರಭಸಗತಿಯ ಜನಸಂಖ್ಯೆ ಹೆಚ್ಚಳವೂ ಸಹ ಭಾರತ ದೇಶದಲ್ಲಿಯ ಈ ಒಂದು ಗ್ರಾಮೀಣ ಬಡತನಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ವೈ? ಬಿಕಾಸ್ ವೆನ್ ವಿ ಆರ್ ಕಂಪೇರಿಂಗ್ ದ ಅರ್ಬನ್ ಪಾಪ್ಯುಲೇಷನ್ ವಿತ್ ದ ರೂರಲ್ ಪಾಪ್ಯುಲೇಷನ್, ಸೊ ಸ್ಟಿಲ್ ವಿ ಕ್ಯಾನ್ ಸಿ there were around 65% of people still remaining in the backward areas like rural areas, and remaining 35% people are living in urban areas. So that is as per the ಸೆನ್ಸಸ್ ಡೇಟಾಸ್. ಸೊ ಈ ಒಂದು ಜನಸಂಖ್ಯಾ ಅಂಕಿಅಂಶಗಳ, ಗಣತಿಯ ಅಂಕಿಅಂಶಗಳ ಪ್ರಕಾರ ನೋಡ್ತಾ ಇದ್ದೀವಿ. ಸೊ ದಟ್ ಇಸ್ ಫ್ರಮ್ 2011, 2011 ಜನಗಣತಿಯ ಒಂದು ಅಂಕಿಅಂಶಗಳು ಆ್ಯಂಡ್ ಆಸ್ ಅನ್ ಪ್ರೊಜೆಕ್ಟೆಡ್ ಡೇಟಾಸ್. ಸೊ ಈಗಿನ ಒಂದು ಅಂದಾಜೀಕರಿಸಿದ ಒಂದು ಬೆಲೆಯ ಪ್ರಕಾರ, ಈಗಿನ ಒಂದು ಅಂಕಿಅಂಶಗಳ ಪ್ರಕಾರ, ಸೊ ಒಂದು ರಭಸಗತಿಯ ಜನಸಂಖ್ಯೆ ಎಲ್ಲಿ ಆಗ್ತಾ ಇದೆ ಅಂದರೆ ನಗರ ಪ್ರದೇಶದಲ್ಲಿಯೂ ಆಗ್ತಾ ಇದೆ, ಅದರೊಂದಿಗೆ ಗ್ರಾಮೀಣ ಭಾಗದಲ್ಲಿಯೂ ಸಹ ಅದು ಕಡಿಮೆ ಆಗ್ತಾ ಇಲ್ಲ. ಅದು ರಭಸಗತಿಯ ಒಂದು ಜನಸಂಖ್ಯೆ ಪ್ರಮಾಣದಲ್ಲಿ ವೃದ್ಧಿ ಆಗ್ತಾ ಇರುವುದು ಏನಾಗಿದೆ. ಸೊ ದಟ್ ವಿಲ್ ಲೀಡ್ಸ್, ಸೊ ದೇರ್ ಆರ್ ಸೋ ಮೆನಿ ಅನ್ಅಪರ್ಚುನಿಟೀಸ್ ಆರ್ ದೇರ್ ಆರ್ ಸೋ ನೋ ಅಪರ್ಚುನಿಟೀಸ್ ಫಾರ್ ದ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋ ಮೆನಿ ಆಕ್ಯುಪೇಷನ್ಸ್ ಇನ್ ದ ಸೆಕ್ಟರ್ ಆಫ್ ಅಗ್ರಿಕಲ್ಚರ್. ಸೊ ಈ ಒಂದು ರಭಸಗತಿಯ ಜನಸಂಖ್ಯೆಯ ಒಂದು ಬೆಳವಣಿಗೆ ಏನಾಗಿದೆ ಅಂದರೆ ಅನೇಕ ಸುವರ್ಣ ಅವಕಾಶಗಳನ್ನು ಇದು ತಪ್ಪಿಸ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಹೊಸ ಹೊಸ ಅವಕಾಶಗಳನ್ನು ಏನು ಒಂದು ಕೃಷಿ ವಲಯ ಸೃಷ್ಟಿ ಮಾಡಬೇಕಾಗಿತ್ತು, ಅದು ಸಾಧ್ಯ ಆಗಿಲ್ಲ. ಸೊ ಯಾಕೆ ಸಾಧ್ಯ ಆಗಿಲ್ಲ ಅಂದರೆ ಅಲ್ಲಿ ಜನಸಂಖ್ಯೆ ಪ್ರಮಾಣ ವೃದ್ಧಿ ಆಗ್ತಾ ಇದೆ. ಸೊ ಹೇಗೆ ನಗರ ಪ್ರದೇಶದಲ್ಲಿ ವೃದ್ಧಿ ಆಗ್ತಾ ಇದೆ, ಅದೇ ಪ್ರಮಾಣದಲ್ಲಿಯೂ ಸಹ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ವೃದ್ಧಿ ಆಗ್ತಿರುವುದು ಇದು ಒಂದು ಮುಖ್ಯವಾದಂಥ ಕಾರಣ ಅಂತ ಹೇಳ್ಬೋದು. So as on today we can see that there were around 56% of people, rural people, are depending on the livelihood, that is the primary occupations. ಸೊ ಅವರ ಜೀವನೋಪಾಯಕ್ಕಾಗಿ ಕಂಡುಕೊಂಡಂತಹ ಒಂದು ಉದ್ಯೋಗ, ಲೈವ್ಲಿಹುಡ್ ಫಾರ್ ದೇರ್ ಆಕ್ಯುಪೇಷನ್ಸ್ ಫಾರ್ ಲೈವ್ಲಿಹುಡ್ ಅಂದರೆ ಅವರ ಒಂದು ವೃತ್ತಿ, ಜೀವನೋಪಾಯಕ್ಕಾಗಿ ಕಂಡುಕೊಂಡಂತಹ ಒಂದು ವೃತ್ತಿ, ಅದು ಹೆಚ್ಚಾಗಿ ಪ್ರಾಥಮಿಕ ವಲಯದಲ್ಲಿ 50% ಭಾಗ ಇನ್ನೂ ಸಹ ನಮಗೆ ಕಂಡು ಬರ್ತಾ ಇದೆ. ಅಲ್ಲದೆ ಭೂಮಿಯ ಪ್ರಮಾಣ ಅಷ್ಟೇ ಇದೆ. ಸೊ ದೇರ್ ಈಸ್ ನೋ ಎಕ್ಸ್ಪೆನ್ಷನ್ ಆಫ್ ದ ಅಗ್ರಿಕಲ್ಚರಲ್ ಲ್ಯಾಂಡ್. ಸೊ ಕೃಷಿಯ ಒಂದು ಭೂಮಿಯ ವಿಸ್ತರಣೆ ಏನಿದೆ, ಮಾಲೀಕತ್ವ, ಜನರ ಒಂದು ಬಡತನದಲ್ಲಿ ಇರ್ತಕ್ಕಂಥ ಜನರ ಮಾಲೀಕತ್ವ ಅಷ್ಟೇ ಇದೆ, ಅದರ ಒಂದು ವೃದ್ಧಿ ಆಗ್ತಾ ಇಲ್ಲ. ಸೊ ಹೀಗಾಗಿ ಅಲ್ಲಿ ಏನಾಗ್ತಾ ಇದೆ, ಉತ್ಪನ್ನದ ಪ್ರಮಾಣ, ಜನಸಂಖ್ಯೆಯ ಒಂದು ಕುಟುಂಬದ ಸಂಖ್ಯೆ, ಜನಸಂಖ್ಯೆಯ ಆದಾಯದ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು ಕಾರಣದಿಂದ ಏನಾಗ್ತಾ ಇದೆ, ಗ್ರಾಮೀಣ ಬಡತನಕ್ಕೆ ಇದು ಕಾರಣವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ಥರ್ಡ್ ಒನ್ ಈಸ್ ಲ್ಯಾಕ್ ಆಫ್ ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್, ಬದಲಿ ಉದ್ಯೋಗಗಳ ಕೊರತೆ, ಲ್ಯಾಕ್ ಆಫ್ ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ಸ್. ಸೊ ಈಗ ನೋಡ್ಬೋದು, ಈಗ ಕೃಷಿಯನ್ನು ಹೊರತುಪಡಿಸಿದಂತಹ ಬದಲಿ ಉದ್ಯೋಗಗಳು ಅತ್ಯಧಿಕ ಮಟ್ಟದಲ್ಲಿ ಲಭ್ಯವಿರದೇ ಇರುವುದು. ಸೊ ಅಗ್ರಿಕಲ್ಚರ್ ಆಕ್ಯುಪೇಷನ್ ದಟ್ ಈಸ್ ಆರ್ ಆಕ್ಟಿವಿಟೀಸ್ ದಟ್ ಈಸ್ ಆಲ್ವೇಸ್ ಡಿಪೆಂಡಿಂಗ್ ಆನ್ ರೇನಿ ಸೀಸನ್ಸ್ ಆರ್ ಮಾನ್ಸೂನ್ ಸೀಸನ್ಸ್. ಮಾನ್ಸೂನ್ ಋತುಮಾನಗಳು ಬಂದ ತಕ್ಷಣ ಕೃಷಿ ಚಟುವಟಿಕೆಗಳು, ಅಥವಾ ಮಳೆಗಾಲದ ಒಂದು ಋತುಮಾನ ಬಂದ ತಕ್ಷಣ ಕೃಷಿ ಚಟುವಟಿಕೆಗಳು ಹೆಚ್ಚಾಗಿ ಕಂಡು ಬರ್ತದೆ. ಸೊ ಈ ಒಂದು 4 ತಿಂಗಳ ಅವಧಿ ಮಾತ್ರ ಈ ಒಂದು ಗ್ರಾಮೀಣ ಬಡ ಜನತೆಗೆ ಉದ್ಯೋಗವನ್ನು ಒದಗಿಸಿಕೊಡ್ತದೆ. ಸೊ ಇದರ ನಂತರ ಅವರು ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳಾಗಿ ಇರತಕ್ಕಂಥ ಒಂದು ಸನ್ನಿವೇಶ ಗ್ರಾಮೀಣ ಭಾಗದಲ್ಲಿರುವುದು ಗ್ರಾಮೀಣ ಬಡತನಕ್ಕೆ ಇದು ಒಂದು ಮುಖ್ಯವಾದ ಕಾರಣ. ಆ್ಯಂಡ್ ಫೋರ್ತ್ ಒನ್ ಈಸ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ.
ಸೊ ಗ್ರಾಮೀಣ ಪ್ರದೇಶದಲ್ಲಿ ಜನಸಂಖ್ಯಾ ಸ್ಫೋಟ, ಕೃಷಿ ಭೂಮಿಯ ಒಂದು ಕಡಿಮೆ ಲಭ್ಯತೆ ಮತ್ತು ಬದಲಿ ಉದ್ಯೋಗಗಳ ಕೊರತೆ. ಸೊ ಆಲ್ ದೀಸ್ ಆರ್ ದ ಬೆಸ್ಟ್ ರೀಸನ್ಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್ ಇನ್ ರೂರಲ್ ಏರಿಯಾಸ್. So there is no substitute employment opportunities, or there is no substitute occupations for our rural people, and also there is no increase in the agricultural land, and also the population explosion in the areas of rural. ಸೊ ಒಂದು ಗ್ರಾಮೀಣ ಭಾಗದಲ್ಲಿ ಜನಸಂಖ್ಯಾ ಸ್ಫೋಟ, ಇದರೊಂದಿಗೆ ಕೃಷಿ ಭೂಮಿಯ ಒಂದು ಕಡಿಮೆ ಲಭ್ಯತೆ ಮತ್ತು ಬದಲಿ ಉದ್ಯೋಗಗಳ ಒಂದು ಕೊರತೆ ಇರುವುದರಿಂದ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗಿರುವುದು ಏನು ಗ್ರಾಮೀಣ ಬಡತನಕ್ಕೆ ಕಾರಣವಾಗಿದೆ. ಅಂಡ್ ದ ಫಿಫ್ತ್ ಒನ್ ಈಸ್ ಇನ್ಇಕ್ವಾಲಿಟಿ ಆಫ್ ಇನ್ಕಮ್, ಆದಾಯದ ಒಂದು ಅಸಮಾನತೆ. ಸೊ ಗ್ರಾಮೀಣ ಪ್ರದೇಶ ನೋಡ್ತಾ ಇದೀವಿ, ಆದಾಯದ ಅಸಮಾನತೆ ಅತ್ಯಂತ ತೀಕ್ಷ್ಣ ಮಟ್ಟದಲ್ಲಿರುತ್ತೆ. ಸೊ ದೇರ್ ಇಸ್ ಅ ಸಿವಿಯರ್ ಇನ್ಕಮ್ ಇನ್ಇಕ್ವಾಲಿಟೀಸ್ ಅಮಂಗ್ ರೂರಲ್ ಪೀಪಲ್ ಆರ್ ರೂರಲ್ ಏರಿಯಾಸ್. ಭಾರತ ದೇಶದಂತಹ ಒಂದು ಗ್ರಾಮೀಣ ಭಾಗದಲ್ಲಿ ಅತ್ಯಂತ ತೀಕ್ಷ್ಣ ಮಟ್ಟದ ಒಂದು ಆದಾಯದ ಒಂದು ಅಸಮಾನತೆ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಸೊ ಕೆಲ ಶ್ರೀಮಂತ ಅಥವಾ ಒಂದು ಉಚ್ಚ ಮಟ್ಟದ ಮಧ್ಯಮ ವರ್ಗದ ಜನರನ್ನ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದೀವಿ. ಅಂಡ್ ಮ್ಯಾಕ್ಸಿಮಮ್ ಪೀಪಲ್ ಆರ್ ಫೌಂಡ್ ಅಂಡರ್ ದ ರೂರಲ್ ಕೆಟಗರೀಸ್, ಇನ್ ಲೋ ಇನ್ಕಮ್ ಕೆಟಗರೀಸ್. ಸೊ ಕಡಿಮೆ ಆದಾಯದ ಒಂದು ವರ್ಗದ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತಹ ಈ ಒಂದು ಬಡ ವರ್ಗವನ್ನ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದೀವಿ. ಮಧ್ಯಮ ವರ್ಗ ಮತ್ತು ಅದೇ ರೀತಿಯಾಗಿ ಶ್ರೀಮಂತ ವರ್ಗದ ಜನ ಅತ್ಯಲ್ಪ ಮಟ್ಟದಲ್ಲಿ ಕಂಡು ಬರ್ತಾರೆ. ಸೊ ಈ ಒಂದು ಬಡ ವರ್ಗದ ಜನ, ಕಡಿಮೆ ಆದಾಯ ಬಿಡ್ತಕ್ಕಂಥ ಜನ ಹೆಚ್ಚಾಗಿ ಕಂಡು ಬರುವುದು ಆದಾಯದ ಒಂದು ಅಸಮಾನತೆಯ ಒಂದು ಪ್ರಮುಖವಾದಂತಹ. ಮತ್ತು ಅದೇ ರೀತಿಯಾಗಿ ಈ ಒಂದು ಶ್ರೀಮಂತ ಅವರ ಒಡೆತನದಲ್ಲಿ ನೋಡ್ತಾ ಇದೀವಿ ಅಧಿಕ ಪ್ರಮಾಣದ ಒಂದು ಗ್ರಾಮೀಣ ಬಡತನದ ಭೂಮಿ ಇದ್ದರೆ, ಕೃಷಿ ಭೂಮಿ ಇದ್ದರೆ, ಬಡವರ ಒಂದು ಒಡೆತನದಲ್ಲಿ ಕಡಿಮೆ ಕೃಷಿ ಭೂಮಿ ಇರುವುದು ಸಹ ಆದಾಯದ ಒಂದು ಅಸಮಾನತೆಗೆ ಕಾರಣವಾಗಿದೆ. ಅಂಡ್ ದ ಸಿಕ್ಸ್ತ್ ಒನ್, ಲ್ಯಾಕ್ ಆಫ್ ಡೆವಲಪ್ಮೆಂಟಲ್ ವರ್ಕ್ಸ್, LACK, ಲ್ಯಾಕ್ ಆಫ್ ಡೆವಲಪ್ಮೆಂಟಲ್ ವರ್ಕ್ಸ್, ಅಭಿವೃದ್ಧಿ ಕಾಮಗಾರಿಗಳ ಕೊರತೆ. ಸೊ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಇದುವರೆಗೆ ಯಾವುದೇ ರೀತಿಯ ಒಂದು ವ್ಯವಸ್ಥಿತವಾದಂತಹ ಒಂದು ಕಾರ್ಯಕ್ರಮಗಳನ್ನ, ಸೊ ಸರಿಯಾದ ಒಂದು ರೀತಿಯಲ್ಲಿ ಸಮರ್ಪಕವಾದಂತಹ ರೀತಿಯಲ್ಲಿ ಸರ್ಕಾರ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳೋದು. ಸೊ ಇಟ್ ಈಸ್ ಓನ್ಲಿ ದ ಮೆಂಟ್ ಫಾರ್ ದ ಇಲೆಕ್ಷನ್ ಅಜೆಂಡಾ. ಸೊ ಟು ವಿನ್ ಆರ್ ಟು ಗೆಟ್ ದ ವೋಟ್ಸ್ ಫ್ರಮ್ ದ ರೂರಲ್ ಪುವರ್ ಪೀಪಲ್ಸ್. ಸೊ ಗ್ರಾಮೀಣ ಬಡ ರೈತರ ಒಂದು ಮತಗಳನ್ನ ಪಡೆಯಲಿಕ್ಕೆ ಸೊ ಇಲ್ಲಿನ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ, ಅವರನ್ನ ಈ ಒಂದು ಮತ ಲಾಭಕ್ಕಾಗಿ ಉಪಯೋಗಿಸಿಕೊಳ್ತದೆ ಹೊರತು ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನ ಯಶಸ್ವಿಯಾಗಿ ಸಮರ್ಪಕವಾಗಿ ಸೊ ಈಗಲೂ ಸಹ ಹಳ್ಳಿಯ ಗ್ರಾಮೀಣ ಭಾಗಗಳಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಹಿಯರ್ ದ ಎಕ್ಸಾಂಪಲ್ಸ್ ಲೈಕ್ ರೋಡ್ಸ್. ಸೊ ಈಗ ಅತಿ ಮುಖ್ಯವಾದದ್ದು ಯಾವುದು, ಇನ್ಫ್ರಾಸ್ಟ್ರಕ್ಚರ್ಸ್, ಮೂಲ ಸೌಕರ್ಯಗಳು. ಅಲ್ಲಿ ರಸ್ತೆ ಇದೆ ಅಂಡ್ ಆಲ್ಸೋ ಪ್ಯೂರಿಫೈ ವಾಟರ್. ಓಕೆ, ಅದೇ ರೀತಿಯಾಗಿ ಶುದ್ಧ ಕುಡಿಯುವ ನೀರಿನ ಒಂದು ಕೊರತೆಯೂ ಸಹ ನೋಡಬಹುದು. ಅದೇ ರೀತಿಯಾಗಿ ದೇರ್ ಇಸ್ ನೋ ಓನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಫಾರ್ ದ ಪ್ರೈಮರಿ ಎಜುಕೇಶನ್ ಸ್ಕೂಲ್ಸ್. ಸೊ ಪ್ರಾಥಮಿಕ ಶಿಕ್ಷಣ ಕೊಡ್ತಕ್ಕಂತಹ ಒಂದು ಸ್ವಂತ ಕಟ್ಟಡ ಅಥವಾ ಸ್ವಂತ ಭೂಮಿ ಅಥವಾ ಉನ್ನತ ಮಟ್ಟದ ಒಂದು ಕಟ್ಟಡಗಳನ್ನು ನಾವು ಅಲ್ಲಿ ನೋಡುವುದಿಲ್ಲ. ಅಂಡ್ ಆಲ್ಸೋ ದೇರ್ ಆರ್ ನೋ ಕಮ್ಯುನಿಟಿ ಡೆವಲಪ್ಮೆಂಟ್ ಹಾಲ್ಸ್. ಅದೇ ರೀತಿಯಾಗಿ ಈ ಒಂದು ಸಮುದಾಯ ಅಭಿವೃದ್ಧಿ ಭವನಗಳು ಸಹ ಅಲ್ಲಿ ಅಲಭ್ಯತೆ ಇದೆ ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು ಕಾರಣ ಏನಾಗ್ತಾ ಇದೆ, ಅಭಿವೃದ್ಧಿ ಕಾಮಗಾರಿಗಳ ಕೊರತೆಯೂ ಸಹ ಆ ಒಂದು ದೇಶ, ಆ ಒಂದು ಗ್ರಾಮೀಣ ಭಾಗದ ಒಂದು ಜನರ ಒಂದು ಬಡತನಕ್ಕೆ ಕಾರಣವಾಗಿದೆ. ಅದೇ ರೀತಿಯಾಗಿ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಸೊ ದೇರ್ ಇಸ್ ಅ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್, ಇರಿಗೇಷನ್ ಅಂಡ್ ಆಲ್ಸೋ ಹೆಲ್ತ್, ಸ್ಯಾನಿಟೈಸೇಷನ್ ಅಂಡ್ so many that is so many different type of infrastructure facilities in rural areas. So that will lead for the poor rural poverty. ಸೊ ಹೀಗಾಗಿ ಭಾರತ ದೇಶದಲ್ಲಿ ಗ್ರಾಮೀಣ ಬಡತನಕ್ಕೆ ಮುಖ್ಯವಾದಂತಹ ಕಾರಣ ಮೂಲ ಸೌಲಭ್ಯಗಳ ಒಂದು ಕೊರತೆ ಹೆಚ್ಚಿನ ಮಟ್ಟದಲ್ಲಿ ಇರುವುದು. ಸೊ ಯಾವ ರೀತಿಯ ಮೂಲ ಸೌಲಭ್ಯ ಒಂದು ಕೊರತೆ ಕಂಡಾಗ ಬರ್ತದೆ, ನೀರಾವರಿಯ ಸೌಲಭ್ಯ ಹೆಚ್ಚಿನ ಮಟ್ಟದಲ್ಲಿ ಇಲ್ಲದೇ ಇರುವುದು, ಸಾರಿಗೆ ಮತ್ತು ಸಂಪರ್ಕಗಳ ಒಂದು ಅಭಾವ ಹೆಚ್ಚಾಗಿ ಕಂಡು ಬರುತ್ತಿರುವುದು, ಅಲ್ಲದೆ ನೀರಿನ ಪೂರೈಕೆ, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಅಂದರೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಆರೋಗ್ಯ ಚಿಕಿತ್ಸಾ ಕೇಂದ್ರಗಳಿರ್ಬೋದು. ಅದೇ ರೀತಿಯಾಗಿ ಸ್ಯಾನಿಟೈಸೇಷನ್, ನೈರ್ಮಲೀಕರಣ. ಸೊ ಈ ರೀತಿಯ ಮೂಲ ಸೌಲಭ್ಯಗಳು ಗ್ರಾಮೀಣ ಭಾಗದಲ್ಲಿ ಕಂಡು ಬರದೇ ಇರುವುದರಿಂದ ಗ್ರಾಮೀಣ ಬಡತನಕ್ಕೆ ಇದು ಒಂದು ಮುಖ್ಯವಾದಂತಹ ಕಾರಣವಾಗಿದೆ. ಅಂಡ್ ದ ಏಟ್ತ್ ಒನ್, ಎಂಟನೇದು, ಇನ್ಕ್ರೀಸ್ ಇನ್ ಪ್ರಾಫಿಟ್ಸ್, ಲಾಭಗಳ ಒಂದು ಹೆಚ್ಚಳ. ಈಗ ಯೋಜನೆಗಳ ಒಂದು ಅವಧಿಯಲ್ಲಿ ನೋಡ್ತಾ ಇದ್ದೀವಿ, ಈ ಒಂದು ಕಾರ್ಮಿಕರ ವೇತನಗಳಿಗಿಂತ ಲಾಭಗಳೇ ಹೆಚ್ಚಾಗಿ ಬೆಳೀತಾ ಇದೆ ಅಂತ ಹೇಳಿ. ಸೊ ದೇರ್ ಈಸ್ ನೋ ಇನ್ಕ್ರೀಸ್ ಇನ್ ದ ವೇಜಸ್ ಆಫ್ ಲೇಬರ್ಸ್. ಸೊ ದೇರ್ ಈಸ್ ಅ ಇನ್ಕ್ರೀಸ್ ಇನ್ ದ ಪ್ರಾಫಿಟ್ಸ್ ಆಫ್ ಕನ್ಸರ್ನ್ಡ್ ಏಜೆನ್ಸೀಸ್ ಆರ್ ದ ಗವರ್ಮೆಂಟ್ ಅಥಾರಿಟೀಸ್. ಸೊ ಸರ್ಕಾರದ ಒಂದು ಅಧೀನದಲ್ಲಿ ಬರ್ತಕ್ಕಂತಹ ಪ್ರತಿನಿಧಿ ಸಂಸ್ಥೆಗಳಿರಬಹುದು, ಅದೇ ರೀತಿಯಾಗಿ ಸರ್ಕಾರಿ ಸಂಸ್ಥೆಗಳಿರಬಹುದು,
ಅವು ಲಾಭಗಳನ್ನು ಮಾಡಿಕೊಳ್ತಾ ಇದ್ದೇವೆ ಹೊರತು ಕಾರ್ಮಿಕರ ಒಂದು ಕೂಲಿ ವೇತನಗಳಲ್ಲಿ ಹೆಚ್ಚಳ ಮಾಡದೇ ಇರುವುದು ಗ್ರಾಮೀಣ ಬಡತನಕ್ಕೆ ಕಾರಣವಾಗಿರುವುದು ಇದೊಂದು ಮುಖ್ಯ ಸಂಗತಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ದೇರ್ ಇಸ್ ಅ ಇನ್ಕ್ರೀಸ್ ಇನ್ ದ ಕ್ಯಾಪಿಟಲಿಸ್ಟ್ ಪೀಪಲ್ ಇನ್ ರೂರಲ್ ಏರಿಯಾಸ್ ಅಂಡ್ ಆಲ್ಸೋ ಇನ್ ಇಂಡಿಯಾ. ಸೊ ಭಾರತ ದೇಶ ನೋಡ್ತಾ ಇದ್ದೀವಿ, ಗ್ರಾಮೀಣ ಭಾಗದಲ್ಲಿ ಭಾರತದಂಥ ದೇಶದಲ್ಲಿ ಬಂಡವಾಳಶಾಹಿಗಳ ಅಥವಾ ಶ್ರೀಮಂತ ವರ್ಗದ ಜನಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿ ಅವರ ಒಂದು ಸಂಪತ್ತು ಹೆಚ್ಚಿನ ಮಟ್ಟದಲ್ಲಿ ಏರ್ತಾ ಇರುವುದು ಮತ್ತು ಅದೇ ರೀತಿಯಾಗಿ ಕೂಲಿ ಕಾರ್ಮಿಕರು ಬಡ ವರ್ಗದ ಜನ ಇನ್ನೂ ಸಹ ಬಡವರಾಗಿ ದುರ್ಬಲ ವರ್ಗದವರೇ ಬರ್ತಾ ಇರುವುದು ಇದು ಒಂದು ಮುಖ್ಯವಾದಂತಹ ಕಾರಣವಾಗಿದೆ. ಅದೇ ರೀತಿಯಾಗಿ ಇನ್ಇಕ್ವಾಲಿಟಿ ಇನ್ ಲ್ಯಾಂಡ್ ಓನರ್ಶಿಪ್, ಭೂ ಒಡೆತನದಲ್ಲಿಯ ಅಸಮಾನತೆ, ಇದು ಒಂದು ಭಾರತದಲ್ಲಿಯ ಬಹುಜನಸಂಖ್ಯೆಯ ಒಂದು ಕನಿಷ್ಠ ಪ್ರಮಾಣದ ಒಂದು ಭೂಮಿ ಇರುವುದರಿಂದ ಮತ್ತು ಶ್ರೀಮಂತರ ಬಳಿ ಹೆಚ್ಚು ಭೂಮಿ ಇರುವುದರಿಂದ ಉತ್ಪಾದಕತೆಯ ಒಂದು ಪ್ರಮಾಣ, ಉದ್ಯೋಗಗಳ ಪ್ರಮಾಣ ಕಡಿಮೆಯಾಗಿರುವುದು ಭಾರತದ ಒಂದು ಗ್ರಾಮೀಣ ಬಡತನಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ದೇರ್ ಇಸ್ ನೋ ಇನ್ಕ್ರೀಸ್ ಇನ್ ದ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂಡ್ ಆಲ್ಸೋ ದೇರ್ ಇಸ್ ನೋ ಇನ್ಕ್ರೀಸ್ ಇನ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಬಿಕಾಸ್ ಆಫ್ ದ ಲೆಸ್ ಲ್ಯಾಂಡ್ ಹೋಲ್ಡಿಂಗ್ಸ್ ಇನ್ ರೂರಲ್ ಪೀಪಲ್ ಆರ್ ರೂರಲ್ ಪಾವರ್ಟಿ. ಸೊ ಹೀಗಾಗಿ ಗ್ರಾಮೀಣ ಬಡತನದಲ್ಲಿ ವಿಶೇಷವಾಗಿ ನೋಡ್ತಾ ಇದ್ದೀವಿ, ಏನು ಅಲ್ಲಿ ಬಡವರು ಯಾಕೆ ಆಗ್ತಿದ್ದಾರೆ, ಗ್ರಾಮೀಣ ಭಾಗದ ಜನರು ಅವರ ಕೃಷಿ ಉತ್ಪಾದಕತೆ ಭೂಮಿ ಹೆಚ್ಚಳವಾಗದೇ ಇರುವುದು, ಕಡಿಮೆ ಪ್ರಮಾಣದಲ್ಲಿದೆ, ಉತ್ಪಾದಕತೆ ಸಹ ಕಡಿಮೆ ಮಟ್ಟದಲ್ಲಿರುವುದು ಮತ್ತು ಭೂ ಒಡೆತನದಲ್ಲಿ ಅಸಮಾನತೆ ಇದು ದೇಶದ ಗ್ರಾಮೀಣ ಬಡತನಕ್ಕೆ ಕಾರಣವಾಗಿದೆ. ಸೊ ನಾವು ವಾಟ್ ಆರ್ ದ ರೆಮಿಡಿಯಲ್ ಮೆಜರ್ಸ್ ಟು ಓವರ್ಕಮ್ ಫ್ರಾಮ್ ಸಚ್ ರೂರಲ್ ಪಾವರ್ಟಿ. ಸೊ ಯಾವ ರೀತಿ ಬರ್ಕೊಡಲೆ ಗ್ರಾಮೀಣ ಬಡತನದ ನಿವಾರಣೆ, measures are removal of rural poverty. So what are the remedial measures to need to overcome from the rural poverty? ಸೊ ಗ್ರಾಮೀಣ ಬಡತನವನ್ನು ಯಾವ ರೀತಿಯಾಗಿ ಹೋಗಲಾಡಿಸಬಹುದು, ಸೊ ಯಾವ ರೀತಿಯ ಒಂದು ಪರಿಹಾರೋಪಾಯಗಳಲ್ಲಿ ಅವಶ್ಯಕವಾಗಿದೆ. ಸೊ ಈಗ ನಂಬರ್ 1 ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಕೃಷಿಯನ್ನು ಅಭಿವೃದ್ಧಿಪಡಿಸುವುದು ಒಂದನೇದು. ಸೊ ಇಲ್ಲಿ ಯಾವ ರೀತಿಯಾಗಿ ಕೃಷಿ ಅಭಿವೃದ್ಧಿ ಆಗಬೇಕಂದ್ರೆ, ಸೊ ಗ್ರಾಮೀಣ ಜನರ ಸ್ಥಿತಿಗತಿಗಳ ಒಂದು ಸುಧಾರಣೆ ಆಗಬೇಕು ಅಂಡ್ ಆಲ್ಸೋ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಸಬ್ಸಿಡೀಸ್ ಅಂಡ್ ಆಲ್ಸೋ ದ ಅಗ್ರಿಕಲ್ಚರಲ್ ಅಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಫೈನಾನ್ಸ್ ಸಬ್ಸಿಡೀಸ್ and also in terms of chemical fertilizers, providing good yield variety seeds, and also we have to use the pesticides and so many providing the market opportunities for the rural activities. So ಈ ಒಂದು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಈ ಒಂದು ಚಟುವಟಿಕೆಗಳಿಗೆ ನಾವು ಕೃಷಿ ಅಭಿವೃದ್ಧಿಯನ್ನ ಅಥವಾ ಹೆಚ್ಚಿನ ಒಂದು ಮಟ್ಟದಲ್ಲಿ ಮಾಡಬೇಕಾದ್ರೆ ವಿಶೇಷವಾಗಿ ಗ್ರಾಮೀಣ ಜನರ ಸ್ಥಿತಿಗತಿಗಳನ್ನ ತಿಳಿದುಕೊಂಡು, ಸೊ ಅಲ್ಲಿ ವಿಶೇಷವಾಗಿ ರೈತರು ಏನು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ, ಸೊ ಅವರಿಗೆ ಮುಖ್ಯವಾಗಿರುವುದೇನು, ಗ್ರಾಮೀಣ ಭಾಗದ ಬಡ ರೈತರ ಒಂದು ಕೃಷಿಕರಲ್ಲಿ ಏನು ಕಂಡು ಬರ್ತದ, ಹಣಕಾಸಿನ ಒಂದು ಕೊರತೆ, ಸೊ ಲ್ಯಾಕ್ ಆಫ್ ಫೈನಾನ್ಸ್. ಅವರಲ್ಲಿ ಪ್ರಾಥಮಿಕ ಕೃಷಿ ಸಹಕಾರಿ ಪತ್ತಿನ ಸಂಘಗಳು ಏನು ಮಾಡಬೇಕು, ಅದೇ ರೀತಿಯಾಗಿ ಸರ್ಕಾರ ಏನು ಮಾಡಬೇಕು, ಹೆಚ್ಚಿನ ಮಟ್ಟದ ಒಂದು ಕೃಷಿ ಸಹಾಯಧನವನ್ನು ಕೊಡಬೇಕಾಗ್ತದೆ, ಸಾಲದ ರೂಪದಲ್ಲಿರಬಹುದು ಅಥವಾ ಸಹಾಯಧನದ ರೂಪದಲ್ಲಿರಬಹುದು. ಅಲ್ಲದೆ ಈ ಒಂದು ಹೆಚ್ಚು ಇಳುವರಿಗಳನ್ನು ನೀಡತಕ್ಕಂತಹ ತಳಿಗಳು ಅಥವಾ ಬೀಜಗಳನ್ನು ನೀಡಬೇಕು. ಅದೇ ರೀತಿಯಾಗಿ ರಸಗೊಬ್ಬರ ಒಂದು ಅಧಿಕ ಬಳಕೆಯನ್ನು ಮಾಡುವ ಹಾಗೆ ಮತ್ತು ಅದೇ ರೀತಿಯಾಗಿ ಕೀಟನಾಶಕಗಳು ಮತ್ತು ಕೃಷಿ ಉತ್ಪನ್ನಗಳನ್ನು ಮಾಡಿದ ಮೇಲೆ ಆ ಸರಕುಗಳನ್ನು ಮಾರಾಟ ಮಾಡಲಿಕ್ಕೆ ಕೃಷಿ ಉತ್ಪನ್ನ ಮಾರಾಟ ಮಳಿಗೆಗಳನ್ನು ಸರ್ಕಾರದ ಹಂತದಲ್ಲಿ ಮಾಡಿದರೆ ಮಾತ್ರ ಈ ಒಂದು ಗ್ರಾಮೀಣ ಭಾಗದ ಬಡ ಜನರ ಒಂದು ಬಡತನ ಹೋಗಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಇದು ಒಂದು ಮುಖ್ಯವಾದಂತಹ ಒಂದು ಪರಿಹಾರದ ಕ್ರಮ. ಇನ್ನು ಎರಡನೇದು, ಸೊ ಸೆಕೆಂಡ್ ಒನ್ ಈಸ್ ಇಫೆಕ್ಟಿವ್ ಲ್ಯಾಂಡ್ ರಿಫಾರ್ಮ್ಸ್, ಪರಿಣಾಮಕಾರಿ ಭೂ ಸುಧಾರಣೆಗಳು. So India need that is effective land reforms to overcome from the rural poverty. ಸೊ ಈಗ ಭಾರತದಲ್ಲಿ ಬಡತನ ಹೋಗಬೇಕಾದ್ರೆ ಮುಖ್ಯವಾಗಿ ನಮಗೆ ಇಲ್ಲಿ ಏನು ಬೇಕು, ಸೊ ಈ ಒಂದು ಭೂ ಸುಧಾರಣೆಯ ಕ್ರಮಗಳು ಬೇಕು. ವಿಶೇಷವಾಗಿ ದಟ್ ಈಸ್ ರಿಲೇಟೆಡ್ ಟು ದ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇನ್ ರೂರಲ್ ಏರಿಯಾಸ್. ಸೊ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತಹ ಈ ಒಂದು ಭೂ ಸುಧಾರಣೆಗಳ ಒಂದು ಕ್ರಮ ಅತ್ಯವಶ್ಯಕವಾಗಿದೆ ಅಂತ ಹೇಳ್ಬೋದು. ಸೊ ಸರ್ಕಾರ ಏನು ಮಾಡ್ತಾ ಇದೆ, ಸೊ ಫಾರ್ ದ ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ಫಾರ್ ದ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಸೆಕ್ಟರ್, ಸೊ ಗವರ್ಮೆಂಟ್ acquire so many agricultural lands or green belt areas for the development of secondary sector. ಓಕೆ, ಇದು ಒಂದು ಮುಖ್ಯವಾದಂತಹ ಒಂದು ಕಾರಣ ಅಂತ ಹೇಳ್ಬೋದು. ಸೊ ದಟ್ ಇಸ್ ವೈ ಸೊ ಆಸ್ ಪರ್ ದ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಸೊ ಸಚ್ ಅಗ್ರಿಕಲ್ಚರ್ ಲ್ಯಾಂಡ್ ವಿಲ್ ನಾಟ್ ಪ್ರೊವೈಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಸೆಕ್ಟರ್. ಸೊ ಹೀಗಾಗಿ ಏನಾಗ್ತದೆ, ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದೀವಿ, ಕೃಷಿ ಭೂಮಿ ಹಸಿರು ಭೂಮಿ ಏನಂತ ಹೇಳ್ತೀವಿ ಅಥವಾ ಕೃಷಿ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಒಂದು ಭೂಮಿಯನ್ನ ದ್ವಿತೀಯ ವಲಯದ ಒಂದು ಅಭಿವೃದ್ಧಿಗೆ ಸರ್ಕಾರ ಆ ಒಂದು ಭೂಮಿಯನ್ನು ಅತಿಕ್ರಮಿಸಿಕೊಳ್ಳದ ಹಾಗೆ ಅಥವಾ ಸರ್ಕಾರ ಒತ್ತಾಯವನ್ನ ಮಾಡಿ ರೈತರಿಂದ ಭೂಮಿಯನ್ನು ಖರೀದಿಸಿ ದ್ವಿತೀಯ ವಲಯದ ಒಂದು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಗ್ರಾಮೀಣ ಭಾಗದ ಜನರ ಒಂದು ರೈತರ ಹೊಲಗಳನ್ನು ಅದು ಅತಿಕ್ರಮಿಸಿಕೊಳ್ತಾ ಇರುವುದು ಮತ್ತು ಅದೇ ರೀತಿಯಾಗಿ ಹಣದ ಒಂದು ಆಶೆ ಆಮಿಷಗಳನ್ನು ತೋರಿಸಿ ಖಾಸಗಿ ವಲಯದ
ವಲಯದ ಈ ಒಂದು ಭೂ ಮಾಲೀಕರಿರ್ಬೋದು ಅಥವಾ ಈ ಒಂದು ದ್ವಿತೀಯ ವಲಯದ ಒಂದು ಮಾಲೀಕರಿರ್ಬೋದು ಹೆಚ್ಚಿನ ಮಟ್ಟದ ಭೂಮಿಯನ್ನ ಪಡೆಯುತ್ತಿರುವುದರಿಂದ ಏನಾಗಿದೆ, ಈ ಒಂದು ಗ್ರಾಮೀಣ ಭಾಗದ ಒಂದು ರೈತರ ಒಂದು ಭೂಮಿಯ ಒಂದು ಪ್ರಮಾಣ ಕಡಿಮೆ ಆಗ್ತಾ ಇದೆ. ಸೊ ಹೀಗಾಗಿ ವಿ ನೀಡ್ ಆಕ್ಟ್. ಸೊ ವಿ ಕೆನಾಟ್ ಏನಂತೇವೆ, ವಿ ಕೆನಾಟ್ ಚೇಂಜಸ್ ಆರ್ ವಿ ಕೆನಾಟ್ ಮೇಡ್ ಎನಿ ಚೇಂಜಸ್ ಆರ್ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಟು ದ ಅಗ್ರಿಕಲ್ಚರಲ್ ಲ್ಯಾಂಡ್. ಸೊ ಹೀಗಾಗಿ ಕೃಷಿ ಭೂಮಿಯನ್ನ ಅಲ್ಲಿ ಯಾವುದೇ ಕಾರಣಕ್ಕೂ ಕೃಷಿಯೇತರ ಭೂಮಿಯನ್ನಾಗಿ ಮಾರ್ಪಡಿಸದೇ ಇರತಕ್ಕಂಥ ಒಂದು ಕಾನೂನುಗಳಲ್ಲಿ ಅತ್ಯವಶ್ಯಕವಾಗಿದ್ದಾವೆ. ಸೊ ಕೃಷಿ ಭೂಮಿಯಾಗಿ ಇರಬೇಕು. ಅದನ್ನ ಕೃಷಿಯೇತರ ಚಟುವಟಿಕೆಗಳಿಗೆ ಉಪಯೋಗ ಮಾಡಿಕೊಳ್ಳದ ಹಾಗೆ ಒಂದು ಕಾನೂನುಗಳನ್ನ ತರ್ತಕ್ಕಂಥ ಒಂದು ಅಲ್ಲಿ ಸ್ಥಿತಿ ನಿರ್ಮಾಣ ಆಗಬೇಕು. ಕಾನೂನು ರೀತಿಯಲ್ಲಿ ಆದಾಗ ಮಾತ್ರ ಏನಾಗ್ತದೆ, ಗ್ರಾಮೀಣ ಭಾಗದ ಬಡ ಜನರ ಒಂದು ಬಡತನ ಹೋಗಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ. ಅಂಡ್ ದ ಥರ್ಡ್ ಒನ್, ಮೂರನೇದು ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಸ್ಕೇಲ್ ಅಂಡ್ ಕಾಟೇಜ್ ಇಂಡಸ್ಟ್ರೀಸ್, ಸಣ್ಣ ಪ್ರಮಾಣದ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ. So in village we can see there are a lot of micro and small, or we can say that tiny industries are found, which is run by the households or the family members of rural people. ಸೊ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ವಿ, ಬಹುತೇಕ ಈ ಒಂದು ಗುಡಿ ಕೈಗಾರಿಕೆಗಳಂತ ಹೇಳ್ತೀವಿ ಅಥವಾ ಕುಟುಂಬದ ಉದ್ದಿಮೆಗಳಂತ ಕರಿತೀವಿ ಅಥವಾ ಅತಿ ಚಿಕ್ಕ ಕೈಗಾರಿಕೆಗಳಂತ ಹೇಳ್ತೀವಿ. ಸೊ ಈ ಒಂದು ಕೈಗಾರಿಕೆಗಳು ಗ್ರಾಮೀಣ ಭಾಗದ ಜನರ ಒಂದು ಬಡವರ ಒಂದು ಮತ್ತೊಂದು ಮುಖ್ಯವಾದಂತಹ ಒಂದು ಕಸಬು ಆಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು ಉದ್ಯಮಗಳು ಸ್ಥಳೀಯ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಂಡು ಉತ್ಪಾದನೆಯನ್ನ ಮತ್ತು ಅವರ ಕುಟುಂಬದ ಸದಸ್ಯರ ಒಂದು ಆದಾಯವನ್ನು ಇಮ್ಮಡಿಗೊಳಿಸುವಲ್ಲಿ ಹೆಚ್ಚಿಸುವಲ್ಲಿ ಮಹತ್ವವಾಗಿದೆ ಅಂತ ಹೇಳ್ಬೋದು. ಆದರೆ ದೇರ್ ಈಸ್ ನೋ ಸಚ್ ಡೆವಲಪ್ಮೆಂಟ್ ಇನ್ ವಾಸ್ಟ್, ದಟ್ ಈಸ್ ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಆಲ್ಸೋ ದ ಸ್ಟೇಟ್ ಗೌರ್ಮೆಂಟ್ಸ್ ನಾಟ್ ಶೋಯಿಂಗ್ ಎನಿ ಇಂಟ್ರೆಸ್ಟ್ ಫಾರ್ ದ ಟೈನಿ ಆರ್ ಅಂಡ್ ಆಲ್ಸೋ ಸ್ಮಾಲ್ ಇಂಡಸ್ಟ್ರೀಸ್ ವಿಚ್ ಪ್ರೊವೈಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಫಾರ್ ದ ರೂರಲ್ ಪೀಪಲ್ಸ್. ಸೊ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ವಿ, ಸ್ವ ಉದ್ಯೋಗಗಳನ್ನ ಒದಗಿಸತಕ್ಕಂತಹ ಈ ಒಂದು ಕುಟುಂಬ ಒಂದು ಉದ್ಯೋಗಗಳು ಅಥವಾ ಗುಡಿ ಕೈಗಾರಿಕೆಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸದೇ ಇರುವುದು, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು. ಸೊ ಅದೇ ರೀತಿಯಾಗಿ ಈ ಒಂದು ವಲಯದಲ್ಲಿ ಹೂಡಿಕೆ ಪ್ರಮಾಣ ಕಡಿಮೆ ಆಗ್ತಾ ಇರುವುದು ಮತ್ತು ಹಣಕಾಸಿನ ಒಂದು ಅಲಭ್ಯತೆ ಅಥವಾ ಸಹಾಯಧನ ಅಥವಾ ಒಂದು ವೇಳೆ ಸಾಲ ಸಿಕ್ಕರೂ ಸಹ ಅತ್ಯಧಿಕ ಮಟ್ಟದಲ್ಲಿ ಬಡ್ಡಿ ದರವನ್ನು ವಿಧಿಸುತ್ತಿರುವುದು ಸಹ ಏನಾಗಿದೆ, ಈ ಒಂದು ಉದ್ಯಮದ ಬೆಳವಣಿಗೆ ಹಿನ್ನಡೆಯನ್ನು ಅನುಭವಿಸಲಿಕ್ಕೆ ಕಾರಣವಾಗಿದೆ. ಆದ್ದರಿಂದ ಸೊ ವಿ ಹ್ಯಾವ್ ಟು ಡೆವಲಪ್ ದ ಸ್ಮಾಲ್ ಸ್ಕೇಲ್ ಅಂಡ್ ಆಲ್ಸೋ ದ ಕಾಟೇಜ್ ಇಂಡಸ್ಟ್ರೀಸ್ ಇನ್ ರೂರಲ್ ಏರಿಯಾ ಟು ಇರಾಡಿಕೇಟ್ ದ ಪಾವರ್ಟಿ ಇನ್ ರೂರಲ್ ಪೀಪಲ್ಸ್. ಸೊ ಹೀಗಾಗಿ ಗ್ರಾಮೀಣ ಜನರಲ್ಲಿಯೇ ಒಂದು ಬಡತನ ಹೋಗಲಾಡಿಸಲಿಕ್ಕೆ ಇದು ಒಂದು ಮುಖ್ಯವಾದಂತಹ ಒಂದು ಕ್ರಮ ಅಂತ ಹೇಳ್ಬೋದು. ಅಂದ್ರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನ ಪ್ರೋತ್ಸಾಹಿಸಬೇಕು. ಗುಡಿ ಕೈಗಾರಿಕೆಗಳು ಕುಟುಂಬ ಸದಸ್ಯರಿಂದ ನಡೆಯತಕ್ಕಂತಹ ಉದ್ಯಮಿಗಳಿಗೆ ಸಹಾಯಗಳನ್ನು ಪ್ರೋತ್ಸಾಹಕಗಳನ್ನು ನೀಡಿಕೊಂಡು ಅವುಗಳನ್ನು ಬೆಳೆಸಿದ್ದೇ ಆದಲ್ಲಿ ಏನಾಗ್ತದೆ, ಆ ಒಂದು ಕುಟುಂಬ ಸ್ವ ಉದ್ಯೋಗವನ್ನು ಮಾಡಿಕೊಂಡು ಆದಾಯವನ್ನು ಪಡೆಯಲಿಕ್ಕೆ ಅದು ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ದ ಫೋರ್ತ್ ಒನ್, ನಾಲ್ಕನೇ ಒಂದು ಪರಿಹಾರ ಏನಂದ್ರೆ ರೆಮಿಡಿಯಲ್ ಮೇಜರ್, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನ, ಇಂಪ್ಲಿಮೆಂಟೇಷನ್ ಆಫ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಸೊ ಈ ಒಂದು ಗ್ರಾಮೀಣ ಅಭಿವೃದ್ಧಿಗಳ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗುವಾಗಿ ನಾವು ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ಬೋದು. ಸೊ ಫಾರ್ ದಟ್ ಪರ್ಪಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಆಲ್ಸೋ ಸ್ಟೇಟ್ ಗವರ್ಮೆಂಟ್ಸ್ ನೀಡ್ಸ್ ಟು ಇಂಪ್ಲಿಮೆಂಟ್ ಸೋ ಮೆನಿ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್. ಸೊ ಒಂದು ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ವಿ, ಉದ್ಯೋಗ ಆಧಾರಿತ ಈ ಒಂದು ಕಾರ್ಯಕ್ರಮಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಜಾರಿ ಮಾಡಬೇಕು. ಅದು ರಾಜ್ಯ ಸರ್ಕಾರದ ಮಟ್ಟದಲ್ಲಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಮಟ್ಟದಲ್ಲಿರ್ಬೋದು. ಅದೇ ರೀತಿಯಾಗಿ ಸೊ ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ಸೋ ಮೆನಿ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಫಾರ್ ದ ಬ್ಯಾಕ್ವರ್ಡ್ ಏರಿಯಾಸ್ ಅಂಡ್ ಆಲ್ಸೋ ಮ್ಯಾಕ್ಸಿಮಮ್ ಏರಿಯಾ ಕಮ್ಸ್ ಅಂಡರ್ ದ ಬ್ಯಾಕ್ವರ್ಡ್. ಸೊ ದಟ್ ಈಸ್ ರೂರಲ್ ಏರಿಯಾಸ್ ನೋನ್ ಆಸ್ ಬ್ಯಾಕ್ವರ್ಡ್ ಏರಿಯಾಸ್. ಗ್ರಾಮೀಣ ಕ್ಷೇತ್ರ ಅಂತ ಏನು ಹೇಳ್ತದೆ, ಅದು ಹಿಂದುಳಿದ ಕ್ಷೇತ್ರ ಅಂತ ಹೇಳ್ತೀವಿ. ಸೊ ಹೀಗಾಗಿ ಈ ಭಾಗದಲ್ಲಿ ಹೆಚ್ಚು ಉದ್ಯೋಗ ಅವಕಾಶಗಳ ಸೃಷ್ಟಿ ಮಾಡ್ತಕ್ಕಂತಹ ಅನೇಕ ಗ್ರಾಮೀಣ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಬೇಕಾಗ್ತಂತ ಹೇಳಿ. ಸೊ ಇರ್ ದ ಎಕ್ಸಾಂಪಲ್ಸ್ ಲೈಕ್ IRDP, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಸಮಗ್ರ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮ ಅಂತ ಹೇಳೋದು. ಅದೇ ರೀತಿಯಾಗಿ ಮನ್ರೇಗಾ, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಓಕೆ. ಸೊ ಅದೇ ರೀತಿಯಾಗಿ SJRY, ಸ್ವರ್ಣ ಜಯಂತಿ ರೋಜ್ಗಾರ್ ಯೋಜನಾ. ಸೊ ಈ ರೀತಿಯಾಗಿ ಅನೇಕ ಉದಾಹರಣೆಗಳನ್ನು, ಅದೇ ರೀತಿಯಾಗಿ JRY, ಜವಾಹರ್ ರೋಜ್ಗಾರ್ ಯೋಜನಾ. ಅದೇ ರೀತಿಯಾಗಿ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಫಾರ್ ದ ರೂರಲ್ ಪೀಪಲ್ಸ್, ಗ್ರಾಮೀಣ ಭಾಗದ ಜನರ ಒಂದು ತರಬೇತಿಯ ಕಾರ್ಯಕ್ರಮಗಳು. ಸೊ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಯಾಗಿ ಅನುಷ್ಠಾನದಲ್ಲಿ ತಂದದ ಮಾತ್ರ ಏನಾಗ್ತದೆ, ಗ್ರಾಮೀಣ ಭಾಗದ ಒಂದು ಬಡವರ ಒಂದು ಸುಧಾರಣೆ ಆಗ್ತದೆ ಮತ್ತು ಬಡತನವನ್ನು ಹೋಗಲಾಡಿಸಲಿಕ್ಕೆ ಇದರಿಂದ ಸಾಧ್ಯವಿದೆ ಅಂತ ಹೇಳ್ಬೋದು. And number 5, development of
ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್, ಮೂಲ ಸೌಕರ್ಯಗಳ ಒಂದು ಅಭಿವೃದ್ಧಿ. ಸೊ ಇದು ಸಹ ಒಂದು ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ ಅಂತ ಹೇಳ್ಬೋದು. ಗ್ರಾಮೀಣ ಬಡತನ ಹೋಗಬೇಕಾದ್ರೆ ಸೊ ವಿ ನೀಡ್ ಟು ಡೆವಲಪ್ ದ ಇನ್ಫ್ರಾಸ್ಟ್ರಕ್ಚರ್ಸ್ ಇನ್ ರೂರಲ್ ಏರಿಯಾ. ಸೊ ಲೈಕ್ ರೋಡ್ಸ್, ಅದೇ ರೀತಿಯಾಗಿ ಎಲೆಕ್ಟ್ರಿಸಿಟಿ and also supplyment and also the supply of so many facilities like purified water, and also providing health education facilities, and also primary education for the rural people, and also for the elder education. So all these will help to eradicate the poverty from the rural people. So ಇವೆಲ್ಲವೂ ಏನಾಗ್ತವೆ, ಎಲ್ಲಿ ಸಹಾಯ ಆಗ್ತವೆ, ಈ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸಿದ್ದೇ ಆದಲ್ಲಿ ಅಥವಾ ಅಭಿವೃದ್ಧಿ ಪಡಿಸಿದ್ದೇ ಆದಲ್ಲಿ ಏನು ಮಾಡ್ಬೋದು, ಗ್ರಾಮೀಣ ಭಾಗದ ಒಂದು ಬಡತನವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಆ್ಯಂಡ್ ಅನದರ್ ಬೆಸ್ಟ್ ಫ್ಯಾಕ್ಟರ್ ದಟ್ ಎಕ್ಸ್ಪ್ಲೇನ್ಸ್ ಎಕ್ಸ್ಟೆನ್ಷನ್ ಆಫ್ ಎಜುಕೇಷನ್ ವಿಲ್ ಇರಾಡಿಕೇಟ್ ಪಾವರ್ಟಿ ಫ್ರಾಮ್ ದ ರೂರಲ್ ಪೀಪಲ್. ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಕಂಡುಬರುವುದೇನು, ಶಿಕ್ಷಣದ ಕೊರತೆ. ಸೊ ಗ್ರಾಮೀಣ ಭಾಗದ ಜನ ಉಚ್ಚ ಮಟ್ಟದ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯವಾಗಿಲ್ಲ. ಮೂಲಭೂತ ಶಿಕ್ಷಣವನ್ನು ಸಹ ಕಡಿಮೆ ಪ್ರಮಾಣದಲ್ಲಿ ಇರುವುದನ್ನು ಅಂಕಿಅಂಶಗಳ ಮೂಲಕವೂ ಸಹ ನೋಡಬಹುದು. ಸೊ ಎಜುಕೇಷನ್ ವಿಲ್ ಓವರ್ಕಮ್ ಫ್ರಾಮ್ ಸೋ ಮೆನಿ ಎರೋಗೆಂಟ್ಸ್, ಸೋ ಮೆನಿ ದ ಕ್ಲಾಸಿಕಲ್ ವೇ ಆಫ್ ಥಿಂಕಿಂಗ್, ಆ್ಯಂಡ್ ವಿ ಕ್ಯಾನ್ ಮ್ಯಾನೇಜ್ ವಿತ್ ದ ಮಾಡರ್ನ್ ಎಕಾನಮಿ. ಸೊ ಇದು ಏನಾಗ್ತದ, ಆಧುನಿಕ ಆರ್ಥಿಕತೆಗೆ ಜನರನ್ನು ಬದಲಾವಣೆ ಮಾಡಲಿಕ್ಕೆ ಈ ಒಂದು ಶಿಕ್ಷಣ ದಾರಿ ಮಾಡಿಕೊಡ್ತಾ ಅಂತ ಹೇಳ್ಬೋದು. ಸಾಂಪ್ರದಾಯಿಕತೆಯಿಂದ ಆಧುನಿಕ ಚಟುವಟಿಕೆಗಳತ್ತ ಜನ ಆಕರ್ಷಿತಗೊಳ್ಳಲಿಕ್ಕೆ ಇದು ಸಹಾಯವನ್ನು ಮಾಡ್ತದೆ. ಅಂದರೆ ಈ ಶಿಕ್ಷಣದ ಒಂದು ವಿಸ್ತರಣೆ ಆದಾಗ ಮಾತ್ರ ಇದು ಸಾಧ್ಯವಾಗ್ತದೆ ಹೊರತು ಶಿಕ್ಷಣವಿಲ್ಲದೆ ಬಡತನ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಂಬರ್ 7, ಡೆವಲಪ್ಮೆಂಟ್ ಆಫ್ ಇರಿಗೇಷನ್, ನೀರಾವರಿಯ ಅಭಿವೃದ್ಧಿ. ಸೊ ಈಗ ನೋಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ಏರಿಯಾ ದ್ಯಾಟ್ ನೋನ್ ಆಸ್ ಅಗ್ರಿಕಲ್ಚರಲ್ ಏರಿಯಾ. ಸೊ ವಿ ಹ್ಯಾವ್ ಟು ಕವರ್ ನೀರಾವರಿ ವಲಯದಲ್ಲಿ ಬರತಕ್ಕಂಥ ಕೃಷಿ ಭೂಮಿಯ ಒಂದು ವ್ಯಾಪ್ತಿಯನ್ನು ಇನ್ನೂ ವಿಸ್ತಾರ ಮಾಡಬೇಕು. ಅತ್ಯಧಿಕ ಮಟ್ಟದ ಒಂದು ಕೃಷಿ ಭೂಮಿಯನ್ನು ನೀರಾವರಿಯ ಒಂದು ವ್ಯಾಪ್ತಿಗೆ ಒಳಪಡಿಸಿದಾಗ ಮಾತ್ರ ಏನಾಗ್ತದೆ, ರೈತರು ಹೆಚ್ಚಿನ ಉತ್ಪಾದಕತೆ ಮಾಡಲಿಕ್ಕೆ ಸಾಧ್ಯವಿದೆ. Okay, so in the rural area we can see that there is only agricultural activities done between only the monsoon season or in the rainy seasons. So we have to extend that type of activities in summer season and also in winter season. ಅಂದರೆ ಚಳಿಗಾಲದಲ್ಲಿಯೂ ಸಹ ವಿಸ್ತೃತ ಮಾಡಲಿಕ್ಕೆ ಸಾಧ್ಯವಿದೆ, ಬೇಸಿಗೆ ಕಾಲದಲ್ಲಿ ಸಹ ಕೃಷಿ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಸಾಧ್ಯವಿದೆ. ಅದು ಯಾವಾಗ ಇದು ನೀರಾವರಿಯ ಒಂದು ಸೌಕರ್ಯಗಳಿದ್ದಾಗ ಮಾತ್ರ, ನೀರಾವರಿಯನ್ನು ಅಭಿವೃದ್ಧಿಪಡಿಸಿದ್ದಲ್ಲಿ ಮಾತ್ರ ಅಂತ ಹೇಳ್ಬೋದು. ಆ್ಯಂಡ್ ದ ಲಾಸ್ಟ್ ಫ್ಯಾಕ್ಟರ್ ದಟ್ ಈಸ್ ಪಾಪ್ಯುಲೇಷನ್ ಕಂಟ್ರೋಲ್, ಜನಸಂಖ್ಯಾ ನಿಯಂತ್ರಣ. ಸೊ ಜನಸಂಖ್ಯೆಯು ವಿಪರೀತವಾಗಿ ಹೆಚ್ಚಳವಾಗುವುದರಿಂದ ಸೊ ವಾಟ್ ವಿಲ್ ಹ್ಯಾಪನ್? So if the population goes on increase, what will happen? So that creates the dependence on others. ಜನಸಂಖ್ಯೆ ಹೆಚ್ಚಿದಂತೆ ಏನಾಗ್ತದ, ಅದು ಮತ್ತೊಬ್ಬರ ಮೇಲೆ ಪರಾವಲಂಬನೆಯನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತದ ಅಂತ ಹೇಳ್ಬೋದು. ಸೊ ಇಯರ್ one family, husband and wife. Okay, husband will do the duty or work and remaining at home. So whatever the earning is given to the family members by the chief family owner. ಸೊ ಹೀಗಾಗಿ ಕುಟುಂಬದ ಮುಖ್ಯಸ್ಥತ್ವ ಮಾಲೀಕ ಅಂತ ಏನು ಕರಿತೀವಿ, ಅವನು ಏನು ಹಣವನ್ನು ದುಡಿತಾನ ಕುಟುಂಬದ ಸದಸ್ಯರಲ್ಲಿ ಆಗ್ತಾ ಹೋಗ್ತದೆ. ಸೊ ಅದೇ ಒಂದು ಕುಟುಂಬದ ಸಂಖ್ಯೆ ಬೆಳೀತಾ ಹೋದಂತೆ ಏನಾಗ್ತದೆ, ಒನ್ ಇನ್ಕಮ್. ಸೊ ದ್ಯಾಟ್ ಇನ್ಕಮ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಫ್ಯಾಮಿಲಿ ಮೆಂಬರ್ಸ್. ಓಕೆ, 4 ಜನ ಇದ್ದಾಗ 8 ಜನ ಆದ್ರೆ ಏನಾಗ್ತದೆ, ವಾಟ್ ವಿಲ್ ಹ್ಯಾಪನ್? ಸೊ ಅದು ಒಂದು ಮುಖ್ಯವಾದಂಥ ಒಂದು ಕ್ರಮಾಂಕ ಅಂದ್ರೆ ದ್ಯಾಟ್ ಕ್ರಿಯೇಟ್ಸ್ ದ ಡಿಪೆಂಡೆನ್ಸಿ ಆನ್ ಸೋ ಮೆನಿ ಅದರ್ಸ್. ಸೊ ಹೀಗಾಗಿ ಅದು ಪರಾವಲಂಬನೆಯನ್ನು ಹೆಚ್ಚದ. ಆ್ಯಂಡ್ ಆಲ್ಸೋ ದ್ಯಾಟ್ ಕ್ರಿಯೇಟ್ಸ್ ದ ಸ್ಕೇರ್ಸಿಟಿ ಇನ್ ಎಂಪ್ಲಾಯ್ಮೆಂಟ್, ಮತ್ತು ಉದ್ಯೋಗಗಳ ಕೊರತೆಗೂ ಸಹ ಕಾರಣವಾಗ್ತಾ ಹೋಗ್ತದ. ಸೊ ಆದ್ದರಿಂದ ಜನಸಂಖ್ಯಾ ನಿಯಂತ್ರಣ ಮಾಡಿದ್ದೇ ಆದಲ್ಲಿ ಏನು ಮಾಡ್ಬೋದು, ಒಂದು ಕುಟುಂಬ. ಸೊ ವಿ ಹ್ಯಾವ್ ಟು ಮೇಂಟೈನ್ ದ ಆಪ್ಟಿಮಮ್ ಪಾಪ್ಯುಲೇಷನ್ ಪಾಲಿಸಿ, ಆದರ್ಶ ಜನಸಂಖ್ಯಾ ನೀತಿಯನ್ನು ಮಾತ್ರ ನಾವು ಅಳವಡಿಸಿಕೊಳ್ಬೇಕು. ಆದರ್ಶ ಜನಸಂಖ್ಯಾ ನೀತಿ ಎಲ್ಲಿ ಕಂಡು ಬರ್ತದ, ಅಲ್ಲಿ ಉದ್ಯೋಗ, ಎಲ್ಲ ರೀತಿಯ ಸನ್ನಿವೇಶಗಳು ಏನು ಆಧುನಿಕ ಒಂದು ಚಟುವಟಿಕೆಗೆ ಪೂರಕವಾಗಿ ಆಗ್ತದ, ಅಭಿವೃದ್ಧಿಯ ಒಂದು ಹಿನ್ನೆಲೆಯಲ್ಲಿ ಅವು ಮುನ್ನಡೆಗೆ ಬರಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಆದ್ದರಿಂದ ಜನಸಂಖ್ಯಾ ನಿಯಂತ್ರಣ ಗ್ರಾಮೀಣ ಬಡತನವನ್ನು ಹೋಗಲಾಡಿಸಲಿಕ್ಕೆ ಅದು ಒಂದು ಮುಖ್ಯವಾದಂಥ ಒಂದು ಸಂಗತಿಯಾಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೈನ್ ಫಾರ್ಮ್ ಆ್ಯಂಡ್ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್. ಆಲ್ಫಾಬೆಟ್ ಸಿ ಹಾಕಲಿ. ಬೇಸಾಯ ಮತ್ತು ಬೇಸಾಯೇತರ ಉದ್ಯೋಗ ಅಥವಾ ಕೃಷಿ ಮತ್ತು ಕೃಷಿಯೇತರ ಉದ್ಯೋಗ, ಆಲ್ಫಾಬೆಟ್ ಸಿ. ಸೊ ಹಿಯರ್ ಐ ವಿಲ್ ಎಂಡ್ ದ ಕ್ಲಾಸ್.